नहीं चलेगी, नहीं चलेगी, नहीं चलेगी, नहीं चलेगी, वोट चोरी नहीं चलेगी, नहीं चलेगी, नहीं वोट चोरी नहीं चलेगी, नहीं गद्दी चोर, वोट चोर, गद्दी चोर, वोट चोर, गद्दी चोर, वोट चोर, गद्दी चोर, नहीं चलेगी, नहीं चलेगी, वोट चोरी नहीं चलेगी, गद्दी चोर, वोट चोर, 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 गद्दी चोर, नहीं चलेगी, वोट चोरी नहीं चलेगी, वोट चोर। अस्सलाम वालेकुम रहमतुल्लाहि व बरकातहू। ಎಲ್ಲರಿಗೂ ನಮಸ್ಕಾರ। आज जो है कांग्रेस के जानिब से जो है आज सीमापुरी चौक पर क्या है एक प्रोटेस्ट रखा गया है। वो प्रोटेस्ट का मतलब ये था कि जो वोट चोरी चली हुई है हिंदुस्तान के अंदर उसके खिलाफ रखा गया है। हम बीजेपी गवर्नमेंट को ये कहना चाहते हैं कि आप एक डेमोक्रेटिक देश में रहते हैं कि आप डेमोक्रेटिक वोट लेके आपको जीतना चाहिए, ना कि वोट चोरी करके आपको जीतना चाहिए। क्योंकि इलेक्शन कमिश्नर किसके दबाव में है मैं पूछना चाहता हूँ। इलेक्शन कमिश्नर क्या बीजेपी के दबाव में चल रहा है? हमें इलेक्शन कमिश्नर का काम नहीं है कि इसको इन्वेस्टिगेशन करना चाहिए। ये सीधा सीधा क्या है, बीजेपी जो है दबाव डाल रही है इलेक्शन कमिश्नर के ऊपर। हाल ही में हमारे जो राहुल गांधी जी और मल्लिकार्जुन खड़गे साहब जो है बेंगलुरु में परसों बहुत बड़ा प्रोटेस्ट किया है। कि प्रूफ के साथ हमारे लीडर राहुल गांधी जी ने शो किया है, बता गया है। इसके बाद भी इलेक्शन कमिश्नर के पास कोई जवाब नहीं है। हम उसको धिक्कारा करते हैं। कई सारे हिंदुस्तान के अंदर ऐसे ही बीजेपी वोट चोरी करके इलीगल के तरीके से जीत रही है। बीजेपी को शर्म आना चाहिए इस तरीके से जीतने का। ये कोई हिंदुस्तान एक डेमोक्रेटिक देश है, एक सही तरीके से वोट लेके जीत के बताना चाहिए आपके फेवर में पब्लिक रही। तो ये पूरा पब्लिक उनको धिक्कारती है। ये वोट चोरी के काम कर रही है बीजेपी, इसको हम धिक्कारा करते हैं। ಇಂದು ಕಲಬುರಗಿ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಈ ಒಂದು ವೋಟ್ ಚೋರಿ ವಿರುದ್ಧ ಏನೊಂದು ಪೋಸ್ಟರ್ ಕ್ಯಾಂಪೇನಿಂಗ್ ಲಾಂಚ್ ಆಗಿದೆ। ಈ ಕ್ಯಾಂಪೇನ್ ಉದ್ದೇಶ ಏನಪ್ಪಾ ಅಂದರೆ ಸಾರ್ವಜನಿಕರಲ್ಲೂ ಮತ್ತು ಭಾರತ ದೇಶದಲ್ಲೂ ಎಲ್ಲ ಕಡೆಗೂ ಏನು ಬಿಜೆಪಿಯವರು ವೋಟ್ ಚೋರ್ ಮುಖಾಂತರ ಇಲ್ಲಿಗಲ್ ಆಗಿ ಅಧಿಕಾರ ಹಿಡಿತಾ ಇದ್ದಾರೆ, ಅದರ ವಿರುದ್ಧ ಇದೆ। ಏಕಪ್ಪ ಅಂದರೆ ನಮ್ಮ ದೇಶದ ಸಂವಿಧಾನ ಒಬ್ಬ ವ್ಯಕ್ತಿ ಒಂದು ವೋಟು ಎಂಬ ಏನೊಂದು ಸಂದೇಶ ಇದೆ। ಆ ಸಂದೇಶವನ್ನು ಬುಡ ಮಾಡಿಕೆಯಿಂದ ಮುಂಚೆ ಏನು ಮಾಡ್ತಾ ಇದ್ರು, ಎಲ್ಲರಿಗೂ ತಿಳಿದಾಗೆ ವೋಟ್ ಖರೀದಿ ಮಾಡ್ತಾ ಇದ್ರು। MLAಗಳನ್ನು ಖರೀದಿ ಮಾಡಿ ಸರ್ಕಾರವನ್ನು ಕೆಡವಿ ಆಪರೇಷನ್ ಕಮಲದ ಮುಖಾಂತರ ಸರ್ಕಾರ ಮಾಡ್ತಾ ಇದ್ರು। ಇವಾಗ ಅದಕ್ಕಿಂತ ಕೆಳಗಡೆ ಹೋಗಿದ್ದಾರೆ। ಏನಾಗಿದೆ ಅಂದರೆ ಮತದಾರ ಪಟ್ಟಿಯಲ್ಲೇ ಪರಿಷ್ಕರಣೆ ಹೆಸರಿನಲ್ಲೇ ಇವರು ಒಂದೊಂದು ಅಸೆಂಬ್ಲಿಯಲ್ಲಿ 1,55,000 ವೋಟ್ಗಳನ್ನು ಡೂಪ್ಲಿಕೇಟ್ ವೋಟು ಬೋಕಸ್ ವೋಟು ಆ್ಯಡ್ ಮಾಡಿಕೆಯಿಂದ ತಮ್ಮ ಒಂದು ಮ್ಯಾಂಡೇಟ್ ಸಿಗೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ। ಇದು ಅಕ್ಷಾಂಶ ಅಪರಾಧ। ಅದೇ ರೀತಿಯಾಗಿ ಏನು ಖರ್ಗೆ ಸಾಹೇಬರು ಇರ್ಬೋದು ಮತ್ತು ರಾಹುಲ್ ಗಾಂಧಿ ಇರ್ಬೋದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಸ್ಟ್ರೈಕ್ ಮಾಡಿ ಏನು ದೆಹಲಿಯಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಆಫೀಸಿಗೆ ಹೋಗೇಸಿಂದ ಇಂಡಿಯಾ ಅಲಯನ್ಸ್ ಎಲ್ಲ 30 ಪಾರ್ಟಿಗಳು ಸೇರ್ಕೆಸಿಂದ ಹೋಗಬೇಕಾದ್ರೆ ಅವರಿಗೆ ಎಲೆಕ್ಷನ್ ಕಮಿಷನ್ ಆಫೀಸಿಗೂ ಹೋಗೋಕ್ಕೆ ಬಿಡಲಿಲ್ಲ। ಅದರ ನಂತರ ಮತ್ತು ರೋಡ್ ಮೇಲೆ ಸ್ಟ್ರೈಕ್ ಮಾಡಿದ್ರು ಕೂಡ ಪೂರಾ ಮೋರ್ ದೆನ್ 300 MLA MP ರಾಜ್ಯಸಭಾಸ್ ಅವ್ರಿಗೆ ಅರೆಸ್ಟ್ ಮಾಡಿದ್ರು। ಇದು ಡೆಮೋಕ್ರಸಿ ನಡೀತಾ ಇದೆ ಅಥವಾ ನಮ್ಮ ದೇಶದಲ್ಲಿ ಇದೆಯಾ? ಏನಿದು ಹೇಳಲಾರ್ದಂಥ ಎಮರ್ಜೆನ್ಸಿ ಇದೆಯಾ? ಅದೇ ಗೊತ್ತಾಗ್ತಾ ಇಲ್ಲ। ಏಕಪ್ಪ ಅಂದರೆ ಎಲೆಕ್ಷನ್ ಕಮಿಷನ್ ಅವರು ನಿಷ್ಪಕ್ಷಪಾತವಾಗಿ ಒಂದು ತನಿಖಾ ಸಂಸ್ಥೆ ಹಾಕಿಸಿಂದ ಒಂದು ಎಲೆಕ್ಷನ್ ಕಮಿಷನ್ ಅಪೋಸಿಷನ್ದವರಿಗೂ ಅಷ್ಟೇ ಇರಬೇಕು, ರೂಲಿಂಗ್ವರಿಗೂ ಅಷ್ಟೇ ಇರಬೇಕು ಮತ್ತು ಸಾರ್ವಜನಿಕರು ಏನು ದೇಶದ ಪ್ರಜೆಗಳಿದ್ದಾರೆ ಅವರಿಗೂ ಅಷ್ಟೇ ಇರಬೇಕು। ಯಾವಾಗಲೂ ಎಲೆಕ್ಷನ್ ಕಮಿಷನ್ ದೇಶದ ಪ್ರಜೆಗಳ ಪರವಾಗಿರಬೇಕು, ಹೊರತು ಒಂದು ಪಕ್ಷದ ಕೈ ಗುಲಾಮರಾಗಿ ಇರಬಾರದು। ಅದಕ್ಕೋಸ್ಕರ ಮೋರ್ ದೆನ್ 60% ಜನರು ಈ ಅಭಿಯಾನದಲ್ಲಿ ಪಾಲ್ಗೊಂಡು ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ನಂಬರ್ ರಿಲೀಸ್ ಮಾಡಿದ್ದಾರೆ। ಆ ನಂಬರ್ಗೆ ಎಲ್ಲರೂ ಮಿಸ್ ಕಾಲ್ ಕೊಟ್ಟಿಗೆಸಿಂದ ಎಲ್ಲರೂ ತಮ್ಮ ಏರಿಯಾ ತಮ್ಮ ವಾರ್ಡ್ಗಳಲ್ಲಿ ತಮ್ಮ ಊರುಗಳಲ್ಲಿ ಏನು ಬೋಕಸ್ ವೋಟಿಂಗ್ ಇವೆ ಅದ್ರ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ। ಎಲೆಕ್ಷನ್ ಕಮಿಷನ್ ಅವರು ಇವಾಗೇನು ರಾಹುಲ್ ಗಾಂಧಿ ಅವರು ಹಿಂದಿನಿಂದ 17 ದಿನ ಬಿಹಾರದಲ್ಲಿ ಏನೊಂದು 1300 ಕಿಲೋಮೀಟರ್ ಏನೊಂದು ವೋಟ್ ಚೋರಿ ವಿರುದ್ಧ ಒಂದು ಅಭಿಯಾನ ಮಾಡಿಸ್ತಾ ಇದ್ದಾರೆ। ಅದಕ್ಕೆ ಕೌಂಟ್ರಾಗಿ ಏನೋ ಮಧ್ಯಾಹ್ನ ಪ್ರೆಸ್ ಮೀಟ್ ಇಟ್ಟಿದ್ದಾರೆ। ನಾವು ಎಲೆಕ್ಷನ್ ಕಮಿಷನ್ ಅವರಿಗೆ ಇಷ್ಟೇ ಹೇಳ್ತೇವೆ, ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬರು 5 ಪ್ರಶ್ನೆ ಕೇಳಿದ್ದಾರೆ ಎಲೆಕ್ಷನ್ ಕಮಿಷನ್ ಅವರಿಗೆ। 5 ಪ್ರಶ್ನೆಗೆ ಉತ್ತರ ಕೊಡಿ, ಅದೆಲ್ಲ ಬಿಟ್ಟು ಇಷ್ಟೆಲ್ಲ ಯಾಕೆ ಡ್ರಾಮಾಬಾಜಿ ಮಾಡ್ತಾ ಇದ್ದೀರಾ? ಸರ್ಕಾರ ಪರ್ಮನೆಂಟ್ ಇರೋದಿಲ್ಲ, ಯಾರ್ದು ಜನರ ಅಭಿಪ್ರಾಯ ಜನರ ಆದೇಶ ಯಾರ್ದು ಬರುತ್ತೆ ಆ ಪಕ್ಷ ಅಧಿಕಾರದಲ್ಲಿ ಬಂದೇ ಬರುತ್ತೆ।
ಇವಾಗ ನೀವು ಇದೇನು ಕಾತನ ಮಾಡ್ತಾ ಇದ್ದೀರಾ ಮುಂದೆ ಉಳಿತೀನಿ ಅಂತ ಅನ್ಕೊಂಡ್ರೆ ಇದು ನಿಮ್ಮ ಭ್ರಮೆಯಲ್ಲಿದೆ. ದೇಶದ ಜನರು ಕ್ಷಮಿಸೋದಿಲ್ಲ ಮತ್ತೆ ಇಂಡಿಯಾ ಅಲಯನ್ಸ್ ಪಕ್ಷಗಳು ಯಾವೂ ಕ್ಷಮಿಸೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದೇವೆ. ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಸುಮಾರು ಒಂದು 50,000 ಪೋಸ್ಟರ್ಸ್ಗಳು ಎಲ್ಲ ಕಡೆಗೆ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಮತ್ತು ತಾಲೂಕು ಪ್ಲೇಸಸ್, ವಾರ್ಡ್ ಪ್ಲೇಸಸ್ ಎಲ್ಲ ಕಡೆಗೆ ಇದು ಒಂದು ವೋಟ್ ಚೋರಿ ಎಲೆಕ್ಷನ್ ಕಮಿಷನ್ ನಿಷ್ಪಕ್ಷಪಾತ ಆಗೋವರೆಗೂ ಈ ಅಭಿಯಾನ ನಡೀತಾ ಇರುತ್ತೆ.